ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಸಂಜೆ ಸ್ನ್ಯಾಕ್ಸ್ ಅಂತ ಹೇಳಿ ಗೋಬಿ ಪಕೋಡ ಹೆಂಗೆ ಮಾಡೋದು ಅಂತೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಗೋಬಿ ಪಕೋಡ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಒಂದು ಮಿಕ್ಸಿಂಗ್ ಬೌಲಿಗೆ 4 ಚಮಚದಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಳತ್ತೀನಿ. ನಿಮ್ಮ ಗೋಬಿ ಕ್ವಾಂಟಿಟಿ ನೋಡಿಕೊಂಡು ಹಿಟ್ಟು ಹಾಕೋರಿ. ನಾ ಇಲ್ಲೇ ಒಂದು 1/4 ಕಿಲೋದಷ್ಟು ಗೋಬಿ ತೊಗೊಂಡಿನಿ. ಸೊ ಹಂಗಾಗಿ 4 ಚಮಚೆ ಕಡ್ಲಿ ಹಿಟ್ಟು, 1 ಚಮಚದಷ್ಟು ಕಾರ್ನ್ ಫ್ಲವರ್ ಹಾಕ್ಕೊಂಡೀನಿ. ಕಾರ್ನ್ ಫ್ಲವರ್ ಕ್ರಿಸ್ಪಿನೆಸ್ಸಿಗೆ ಅಂಥೇಳಿ 1.5 ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಂಡೀನಿ. ನಿಮ್ಮ ಸ್ಪೈಸ್ ಟೇಸ್ಟ್ ನೋಡಿ ಹಾಕೋರಿ. 2ರಿಂದ 3 ಚಿಟಿಕೆಯಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡೀನಿ. ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. ಒಂದು 2ರಿಂದ 3 ಚಿಟಿಕೆಯಷ್ಟು ನಾನು ಅಜ್ವಾಯಿನ ಕೈ ಒಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಹಾಕೋತೀನಿ. ಈ ಥರ ಮಾಡೋದ್ರಿಂದ ಅರೋಮಾ ಚಲೋತ್ನಂಗೆ ಬರ್ತೈತಿ ಅಂತ ಹೇಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕೋತೀನಿ. ನಿಮ್ಮ ಟೇಸ್ಟ್ನ ನೋಡಿಕೊಂಡು ಸಾಲ್ಟ್ ಹಾಕೋರಿ. ಒಂದು 2ರಿಂದ 3 ಚಿಟಿಕೆಯಷ್ಟು ಇಂಗು ಹಾಕೋತೀನಿ. ಆಮೇಲೆ ಒಂದು 2ರಿಂದ 3 ಚಿಟಿಕೆಯಷ್ಟು ನಾನು ಸೋಡಾನು ಹಾಕೋತೀನಿ. ಮೊದಲು ಡ್ರೈ ಹಿಟ್ಟನ್ನು ಒಂದು ಸ್ಪೂನ್ ಹೆಲ್ಪ್ಲೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಎಲ್ಲ ಸ್ಪೈಸು ಹಿಟ್ಟು ಜೊತೆ ಚಲೋತ್ನಂಗೆ ಮಿಕ್ಸ್ ಆಗಲಿ ಅಂತ ಹೇಳಿ. ನೆಕ್ಸ್ಟ್ ಸ್ವಲ್ಪನ ನೀರು ಹಾಕ್ಕೊಂಡು ಒಂದು ದೋಸೆ ಹಿಟ್ಟಿನ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣಂತ. ವಿಸ್ಕರ್ ಹೆಲ್ಪ್ಲೆ ಗಂಟಿಲ್ದಂಗೆ ಚಲೋತ್ನಂಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಕ್ವಾಂಟಿಟಿ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊರಿ. ಹಿಟ್ಟು ರೆಡಿ ಆಗೈತಿ. ಮೊದಲನ್ನ ಕುದಿಸಿ ಅಂದರೆ ಬಿಸಿ ಬಿಸಿ ನೀರೊಳಗೆ ನಾನು ಗೋಬಿನ ಹಾಕಿ ತೆಗೆದಿಟ್ಕೊಂಡೀನಿ. ಆ ಗೋಬಿನ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಕಡ್ಲಿ ಹಿಟ್ಟಿನ ಬ್ಯಾಟರಿಗೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಂತ. 5ರಿಂದ 10 ನಿಮಿಷ ಒಳಗೆ ಗೋಬಿ ಪಕೋಡ ರೆಡಿಯಾಗಿಬಿಡ್ತಾವೆ ನೋಡ್ರಿ. ಒಂದು ಸೈಡ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ, ಇನ್ನೊಂದು ಸೈಡ ಗೋಬಿನ ರೆಡಿ ಮಾಡ್ಕೊಂಡೀನಿ. ಎಣ್ಣೆ ಚಲೋತ್ನಂಗೆ ಕಾದೈತಿ. ಹೈ ಫ್ಲೇಮ್ ಇದ್ದಾಗ ಒಂದೊಂದು ಗೋಬಿನ ಬಿಟ್ಕೊಂಡು ಆಮೇಲೆ ಫ್ಲೇಮ್ನ ಲೋ ಮಾಡಿಕೊಂಡು ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ಹೊಳಿಸಿ ಹಾಕಿ ಕ್ರಿಸ್ಪಿ ಆಗೋ ಮಟ್ಟ ಮತ್ತು ಕಲರ್ ಚೇಂಜ್ ಆಗೋ ಮಟ್ಟ ಡೀಪ್ ಫ್ರೈ ಮಾಡ್ಕೊಳ್ಳೋಣಂತ. ಬಬಲ್ಸ್ ಬರೋದು ಕಡಿಮೆ ಆಗೈತಿ ನೋಡ್ರಿ. ಈಗ ಫ್ಲೇಮ್ನ ಸ್ವಲ್ಪ ಮೀಡಿಯಮ್ ಮಾಡಿಕೊಂಡು ಹೊಳಿಸಿ ಹಾಕಿ ಫುಲ್ ಕ್ರಂಚಿ ಆಗೋ ಮಟ್ಟ ಡೀಪ್ ಫ್ರೈ ಮಾಡ್ಕೋತೇನಂತ. ಗೋಬಿ ಫುಲ್ ಫ್ರೈ ಆಗೋ ಮಟ್ಟ ಮೀಡಿಯಮ್ನಾಗ ಇರಲಿ ಫ್ಲೇಮ, ಮತ್ತು ಅವು ಅಂಟ್ಕೊಂಡಿದ್ರೆ ತನ್ನಿಂದ ತಾನನ್ನು ಬಿಟ್ಕೋತಾವೆ. ಸೊ ನೋಡ್ರಿ, ಗೋಬಿ ಡೀಪ್ ಫ್ರೈ ಆಗಿ ರೆಡಿ ಆಗ್ಯಾವು, ಕ್ರಂಚಿ ಆಗ್ಯಾವು. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ಪಕೋಡ. ಈಗಂತೂ ನಮ್ದು ಧಾರವಾಡದಾಗ ಮಳೆ ಸ್ಟಾರ್ಟ್ ಆಗೈತಿ. ಈವ್ನಿಂಗ್ ಅಂದ್ರೆ ಮಳೆ ಸ್ಟಾರ್ಟ್ ಆಗಿಬಿಡ್ತೈತಿ. ಈ ಥರ ಏನಾರು ಕರ್ದಿರೋ ತಿಂಡಿ ಬೇಕು ಅನ್ನಿಸ್ತೈತಿ. ಸೊ ಹಾಗಾಗಿ ಗೋಬಿ ಪಕೋಡ ರೆಡಿ ಆಗ್ಯಾವ ನೋಡ್ರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಗೋಬಿ ಪಕೋಡ ರೆಡಿ ಆಗ್ಯಾವು. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.